ನಮಸ್ಕಾರ ಆತ್ಮೀಯ ಸೈಕ್ಲಿಂಗ್ ಮಿತ್ರರೇ, 7ನೇ ದಿನಕ್ಕೆ ಸ್ವಾಗತ. ನಿನ್ನೆ ನಾನು 5.3 ಕಿಲೋಮೀಟ್ರು ಕೃಷ್ಣಾಪುರದ ತನಕ ಹೋಗಿ ಬಂದಿದ್ದೆ. ಎಂದಂತೆ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರು ಕುಡಿದು ಹೊರಡೋದಕ್ಕೆ ರೆಡಿಯಾದೆ. ಇವತ್ತು ನನ್ನ ಟಾರ್ಗೆಟ್ ಕೃಷ್ಣಾಪುರದಿಂದ ಸ್ವಲ್ಪನಾದರೂ ಮುಂದೆ ಹೋಗಬೇಕು, ಒಂದು 5.5 ಕಿಲೋಮೀಟ್ರಾದರೂ ಹೋಗಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊಂಡು ಹೊರಟೆ. ನಾರ್ಮಲಾಗೆ ಹೋದೆ, ಯಾವುದೇ ರೀತಿ ಪ್ರೆಷರ್ ಕೊಡಲಿಲ್ಲ ಕಾಲಿಗೆ. ರೀಚ್ ಆಗಿ ಮತ್ತೆ ರಿಟರ್ನ್ ಆದೆ. ಎಲ್ಲೂ ಸಹ ನಾನು ಮನೆಯಿಂದ ಶುರು ಮಾಡಿ ಕೃಷ್ಣಾಪುರದಿಂದ ಮುಂದೆ ತನಕ ಎಲ್ಲೂ ಬ್ರೇಕ್ ಕೊಡ್ದಾನೆ, ಎಲ್ಲೂ ಇಳಿದಾನೆ ಹೋಗಿದ್ದೀನಿ. ಮತ್ತು ನಾನು ಸ್ವಲ್ಪ ಬ್ರೇಕ್ ತಗೊಂಡು ರಿಟರ್ನ್ ಸಹ ಎಲ್ಲೂ ಸಹ ನಾನು ಇಳಿಲಿಲ್ಲ, ಸೀದಾ ಮನೆ ಹತ್ರ ಬಂದು ಇಳಿದಿರುವಂಥದ್ದು. ಒಂಥರ ಖುಷಿಯಾಗಿದೆ. ಅದು ಹೇಗಿದೆ ನನ್ನ ಅನುಭವ ಅಂತ ತೋರಿಸ್ತೀನಿ ನೋಡಿ. 7ನೇ ದಿನಕ್ಕೆ ಸ್ವಾಗತ. ಇವತ್ತಿನ ಟಾರ್ಗೆಟ್ ಕೃಷ್ಣಾಪುರದಿಂದ ಒಂದು ಸ್ವಲ್ಪ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಬನ್ನಿ ಹೋಗೋಣ. ಈಗ ನಾನು ಇನ್ನೇನು ಕೋಡಿಮಾರ್ನಹಳ್ಳಿಗೆ ಹೋಗುವಂಥ ಒಂದು ಅಪ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲಿ ತನಕ ನಾರ್ಮಲ್ ಇದೆ ರೋಡು. ಪೆಡಲ್ ಮಾಡೋದು ಅವಶ್ಯಕತೆಯೇ ಇಲ್ಲ. ಏಳನೇ ದಿನದ್ದು ಸುಲಭವಾಗಿ ನಾನೇನು ಮಾಡಿದ್ದೀನಿ, ಕೋಡಿಮಾರ್ನಹಳ್ಳಿಗೆ ಬರುವಂಥ ಅಪ್ಪನ್ನು ಹಚ್ತಿದ್ದೀನಿ. ಇನ್ನು ಮುಂದೆ ಡೌನ್ ಇದೆ, ಆರಾಮಾಗಿ ಸೈಕಲ್ ಹೋಗುತ್ತೆ. ಇವತ್ತು ಯಾವುದೇ ರೀತಿ ಪೇನ್ ಇಲ್ದನೆಯ ಅಪ್ಪಸಿ ನಾನು ಡೌನ್ಗೆ ಇಳಿದಿದ್ದೀನಿ. 3ನೇ ದಿನಕ್ಕೆ ರೀಚ್ ಆದಂಥ ಪ್ಲೇಸ್ಗೆ ನಾನು ಬಂದಿದ್ದೀನಿ. ಇವತ್ತು 7ನೇ ದಿನ. ಸುಲಭವಾಗಿ ನಾನು ಕೃಷ್ಣಾಪುರ ತನಕ ಹೋಗ್ತೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನೊಂದು ಹತ್ಸಿ ಡೌನ್ ಇಳಿದ್ರೆ ಮ್ಯಾಕ್ಸಿಮಮ್ ಕೃಷ್ಣಾಪುರ ತಲುಪ್ತಂಗೆ. ಇವಾಗ ಈ ಡೌನ್ ಇಳಿದು ಒಂದು ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಕೃಷ್ಣಾಪುರ ಸಿಗುತ್ತೆ ನನ್ನ ಟಾರ್ಗೆಟು. ಆದರೆ ನಾನೇನು ಮಾಡ್ತಾಯಿದ್ದೀನಿ, ಇವಾಗ ಕೃಷ್ಣಾಪುರ ಸ್ವಲ್ಪ ನಾನು ಮುಂದೆ ಹೋಗಬೇಕು ಅಂತ ನಾನು ಈಗ ಅಂದ್ಕೊಂಡಿದ್ದೀನಿ. ನೋಡೋಣ ಹೋಗ್ತೀನೋ ಇಲ್ವೋ ಅಂತ ಹೇಳಿ. ಚಿಕ್ಕಳಲೆ ಗೇಟ್ ಬಿಟ್ಟು ನಾನು ಮುಂದೆ ಹೋಗ್ತಾ ಇದ್ದೀನಿ. ನೆಕ್ಸ್ಟು ಸಿಗೋದು ಕೃಷ್ಣಾಪುರ. ನೋಡ್ತಾ ಇರ್ಬೋದು ನೀವು, ಕೃಷ್ಣಾಪುರಕ್ಕೆ ನಾನು ಹೋಗ್ತಾ ಇರುವಂಥ ರೋಡಿದು. ಅಂತ ಏನು ಅಪ್ಪಿಲ್ಲ, ನಾರ್ಮಲ್ ಇದೆ ರೋಡು. ಆರಾಮಾಗಿ ಕೃಷ್ಣಾಪುರಕ್ಕೆ ಹೋಗ್ಬೋದು. ಇವತ್ತೇನು ಮಾಡಿದ್ದೀನಿ, ಒಂದು ಸ್ವಲ್ಪನಾದ್ರು ಮುಂದೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. ಅಲ್ಲೋದ್ಮೇಲೆ ನೋಡೋಣ. ನೋಡಿ, ಇನ್ನೇನು ಕೃಷ್ಣಾಪುರಕ್ಕೆ ರೀಚ್ ಆಗ್ತಾ ಇದ್ದೀನಿ ನಾನು. ಕೃಷ್ಣಾಪುರಕ್ಕೆ ರೀಚ್ ಆದೆ. ಆದರೆ ನನ್ನ ಟಾರ್ಗೆಟ್ ಇರೋದು ಕೃಷ್ಣಾಪುರದಿಂದ ಮುಂದೆ ಒಂದು ಸ್ವಲ್ಪ ದೂರನಾರು ಹೋಗಬೇಕು ಅಂತೇಳಿ ಹೋಗೋಣ. ನೋಡಿ, ಕೃಷ್ಣಾಪುರ ಬಂದಿದೆ. ನಾನು ಸ್ವಲ್ಪ ಏನು ಮಾಡ್ತೀನಿ, ಮುಂದೆ ಹೋಗ್ತೀನಿ. ಇಲ್ಲಿ ನಿಲ್ಲಿಸಲ್ಲ ನಾನು. ಇದು ನಾರ್ಮಲ್ ಇದೆ ರೋಡು, ಯಾವುದೇ ರೀತಿ ಅಪ್ಪಿಲ್ಲ, ಡೌನೂ ಇಲ್ಲ. ಹೋಗೋಣ ಒಂದು ಸ್ವಲ್ಪ ದೂರನಾದರೂ ಅಂತೇಳಿ. ಯಾಕೋ ಮುಂದೆ ನೋಡ್ತಾ ಇದ್ದರೆ ಒಂದು ದೊಡ್ಡ ಅಪ್ಪಿದೆ ಅನ್ನಿಸ್ತಾ ಇದೆ. ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೆ ನಾನು ಪೆಡಲ್ ಮಾಡ್ತೀನಿ. ಕೃಷ್ಣಾಪುರದಿಂದ ಒಂದು 400-500 ಮೀಟ್ರು ಬಂದಿದ್ದೀನಿ ಅಂತ ನಾನು ತಿಳ್ಕೊತೀನಿ. ಇವತ್ತಿಗೆ ಸಾಕು ಅನ್ನಿಸ್ತಾ ಇದೆ. ಜಾಸ್ತಿ ಏನಾರು ಪೆಡಲ್ ಮಾಡೋಕ್ಕೆ ಹೋದರೆ ಕಾಲು ನೋವು ಏನಾದ್ರು ಬಂದರೆ ಆಗಲ್ಲ ಅಂಥೇಳಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು. ಇಲ್ಲಿ ಸೂರ್ಯವರ್ಧಕ ಅಲ್ಲಿ ನಿಲ್ಲಿಸ್ತೆ. ನಿಯರ್ಲಿ 5.5 ಕಿಲೋಮೀಟ್ರು ಆಗ್ಬೋದು ಅಂತ ಅನ್ಕೋತೀನಿ. ಇವತ್ತಿನ ಟಾರ್ಗೆಟ್ ಅಚೀವ್ ಆಗಿದೆ ಅಂತ.
ಈಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಮನೆಗೆ ಹೋಗೋಣ. ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿದೆ, ಈಗ ಮನೆಗೆ ರಿಟರ್ನ್ ಹೋಗೋಣ. ನೋಡಿ, ಫುಲ್ಲು ಒಂದೇ ಫ್ಲ್ಯಾಟ್, ಯಾವುದೇ ಅಪ್ ಇಲ್ಲ, ಡೌನ್ ಇಲ್ಲ, ಆರಾಮಾಗಿ ಸೈಕಲ್ ಹೋಗುತ್ತೆ. ಪೆಡಲ್ ಮಾಡಲೇಬೇಕು ಮಾತ್ರ. ಪೆಡಲ್ ಮಾಡಲಿಲ್ಲ ಅಂದರೆ ಅದು ಹೋಗಲ್ಲ. ನಾನು ಪೆಡಲ್ ಮಾಡ್ತಾಯಿದ್ದೀನಿ, ನಾನು ಸ್ಲೋ ಆಗಿ. ನೀವು ನೋಡ್ತಾ ಇರ್ಬೋದು, ನನ್ನಲ್ಲಿ ಯಾವುದೇ ರೀತಿ ಅತಿಯಾದಂಥ ಒಂದು ಟಯರ್ಡ್ನೆಸ್ ಇಲ್ಲ, ಯಾವುದೇ ರೀತಿ ಪೇಯ್ನ್ ಇಲ್ಲ. ಸುಲಭವಾಗಿ ಈ ಥರ ನಾರ್ಮಲಾಗಿ ಪೆಡಲ್ ಮಾಡಿದ್ರೆ ಯಾವುದೇ ಪೇಯ್ನ್ ಬರಲ್ಲ. ಆರಾಮಾಗಿ ಡೇ ಬೈ ಡೇ ಒಂದೊಂದೇ ಸ್ಟೆಪ್ನ ಇಂಪ್ರೂವ್ ಮಾಡ್ಕೊಂಡು ಹೋದರೆ ಮುಂದೆ ಒಂದು ಟಾರ್ಗೆಟ್ನ ರೀಚ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಕೃಷ್ಣಾಪುರ ಇದು. ಬೋರ್ಡ್ ನೋಡ್ಬೋದು ನೀವು ಇಲ್ಲಿ. ಕಿಕ್ಕೇರಿ 5 ಕಿಲೋಮೀಟ್ರ್ ಅಂತ ಇದೆ. ಈ ಕಡೆ ಹೋಗೋಣ. ಕಿಕ್ಕೇರಿ 5 ಕಿಲೋಮೀಟ್ರ್ ಅಂತ. ಈಗ ಆರಾಮಾಗಿ ಸೈಕಲ್ ಹೋಗುತ್ತೆ. ಚಿಕ್ಕಳಲೆ ಗೇಟು ಇನ್ನೇನು ಬರ್ತಾ ಇದೆ. ಚಿಕ್ಕಳಲೆ ಗೇಟಿಂದ ನೆನ್ನೆ ರೀತಿ ನಾನು ಸುಲಭವಾಗಿ ಈ ಅಪ್ಪನ್ನು ಹತ್ತಿಸ್ಬೋದು. ನೋಡಿ, ಇದು ಚಿಕ್ಕಳಲೆ ಗೇಟು. ನೋಡ್ಬೋದು, ಆರಾಮಾಗಿದ್ದೀನಿ, ಅಂಥದ್ದೇನೋ ಟಯರ್ಡ್ ಇಲ್ಲ, ಸುಸ್ತಿಲ್ಲ. ನನ್ನ ಟಾರ್ಗೆಟು 5.5 ಕಿಲೋಮೀಟ್ರು ಕಂಪ್ಲೀಟ್ ಮಾಡಿ ಒಂಥರ ಖುಷಿ ಇದೆ. ಇವಾಗ ಆರಾಮಾಗಿ ಇದೊಂದು ಕೋಡಿಮಲೆನಾಡಿ ಅಪ್ಪಿದು ಹತ್ತಿಸಿದ್ರೆ ಆರಾಮಾಗಿ ಮನೆ ಹೋಗ್ಬೋದು. ಕೃಷ್ಣಾಪುರದಿಂದ ಮುಂದೆ 5.5 ಕಿಲೋಮೀಟ್ರ್ ಹೋಗಿ ಬಂದಿದ್ದೀನಿ. ಈಗ ಕೋಡಿಮಲೆನಾಡಿ ಅಪ್ ಹತ್ತಿ ಡೌನ್ ಇಳಿತಾ ಇದ್ದೀನಿ. ಫುಲ್ಲು ಡೌನ್ ಇದೆ, ಆಮೇಲಿಂದ ಒಂದೇ ಫ್ಲ್ಯಾಟ್ ಸರ್ಫೇಸು. ಆರಾಮಾಗಿ ಮನೆ ತನಕ ಹೋಗ್ಬೋದು. 5.5 ಕಿಲೋಮೀಟರ್ ರೀಚ್ ಆಗಿದ್ದೊಂಥರ ಖುಷಿ ಆಗ್ತಾ ಇದೆ. ನಾಳೆ ಒಂದು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಇನ್ನೇನು ಮನೆ ರೀಚ್ ಆಗುತ್ತೆ. ಇವತ್ತೊಂದು ಸ್ವಲ್ಪ ಖುಷಿ ಆಯಿತು. 5.5 ಕಿಲೋಮೀಟ್ರು ದೂರ ಹೋಗಿರೋವಂಥದ್ದು ಇವತ್ತಿನ ಟಾರ್ಗೆಟು. ನೋಡಿ, ಡೌನ್ ಇಳಿತಾ ಇದ್ದೀನಿ. ಮನೆ ಬಂದೆ, ಸೈಕಲ್ ನಿಲ್ಲಿಸೋದಷ್ಟೇ. 5.5 ಕಿಲೋಮೀಟ್ರು ಟಾರ್ಗೆಟ್ ರೀಚ್ ಮಾಡಿದ್ದೀನಿ. ಇವತ್ತು ಮನೆಗೆ ಬಂದಿದ್ದೀನಿ. ನಾಳೆ ಒಂದು ಸ್ವಲ್ಪ ದೂರ ಅಲ್ಲೊಂದು ಅಪ್ಪಿದೆ, ನೆಕ್ಸ್ಟು ಅಪ್ನ ಹತ್ತಿಸ್ಬಿಟ್ಟು ನೆಕ್ಸ್ಟ್ ರಿಟರ್ನ್ ಆಗೋದು ಅಂತ ಟಾರ್ಗೆಟ್ ಇಟ್ಟಿದ್ದೀನಿ. ನಾಳೆ ನೋಡೋಣ. ಎಲ್ಲರಿಗೂ ಬಾಯ್.